ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿ 27:14 ವಚನ. ಮುಂಜಾನೆ ಎದ್ದು ತನ್ನ ಸ್ನೇಹಿತನನ್ನು ದೊಡ್ಡ ಕೂಗಿನಿಂದ ಆಶೀರ್ವದಿಸುವವನು ಶಪಿಸುವವನೆನಿಸಿಕೊಳ್ಳುವನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣವೇ ನೀವು ನಿಮ್ಮ ಮೊಬೈಲನ್ನು ತೆಗೆದುಕೊಂಡು ನಿಮ್ಮ ಸ್ನೇಹಿತರಿಗೆ ಗುಡ್ ಮಾರ್ನಿಂಗ್ ಎಂಬುದಾಗಿ ಎಲ್ಲರೂ ಹೇಳಿದಿರಲ್ಲವೇ? ಆದರೆ ಹೀಗೆ ಮಾಡುವುದರಿಂದ ನಿಮಗೆ ನೀವೇ ಶಾಪ ತೆಗೆದುಕೊಳ್ಳುವಂಥವರಾಗಿದ್ದೀರಿ. ದೇವರ ವಾಕ್ಯವು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ, ಬೆಳಗ್ಗೆ ಎದ್ದು ತನ್ನ ಸ್ನೇಹಿತನನ್ನು ಆಶೀರ್ವದಿಸುವವನು ಶಪಿಸುವವನೆನಿಸಿಕೊಳ್ಳುವನು ಎಂಬುದಾಗಿ. ಆದ್ದರಿಂದ ಬೆಳಗಿನ ಜಾವದಲ್ಲಿ ನೀವು ಪ್ರಥಮವಾಗಿ ದೇವರಿಗೆ ಸ್ಥಾನವನ್ನು ಕೊಡಬೇಕಾಗಿದೆ. ಎದ್ದ ತಕ್ಷಣವೇ ದೇವರು ರಾತ್ರಿಯೆಲ್ಲ ನಿಮಗೆ ಒಳ್ಳೆಯ ನಿದ್ದೆಯನ್ನು ಕೊಟ್ಟು ಮರಣಕರವಾಗಿರುವಂಥ ಹಾಸಿಗೆಯಿಂದ ಆತನು ಎಬ್ಬಿಸಿದ್ದಾನೆ. ಅದಕ್ಕಾಗಿ ನೀವು ಆ ಸಮಯವನ್ನು, ಪ್ರಥಮ ಸಮಯವನ್ನು ದೇವರಿಗೆ ಅರ್ಪಿಸಿಕೊಡಬೇಕು. ಎಷ್ಟು ಜನರು ಈ ಲೋಕದಲ್ಲಿ ನೋಡುವಾಗ ಮಲಗಿದ್ದವರು ಬೆಳಗ್ಗೆ ಎದ್ದು ನೋಡುವಾಗ ಇಲ್ಲದೆ ಹೋಗುವಂಥವರಾಗಿದ್ದಾರೆ. ನಿಮಗಾದರೂ ದೇವರು ನೂತನ ಕೃಪೆಯಿಂದ ತುಂಬಿಸಿ ಆತನು ನಿಮ್ಮನ್ನು ನೂತನ ದಿನವನ್ನು ಕೊಟ್ಟು ಆಶೀರ್ವದಿಸಿರುತ್ತಾನೆ. ಅದಕ್ಕಾಗಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಲು ನಮಗೆ ಆಗುವುದಿಲ್ಲವೇ? ಈ ಸಮಯದಲ್ಲಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ. ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಬೇಕು. ಎದ್ದ ತಕ್ಷಣವೇ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ಈ ದಿನವನ್ನು ನನ್ನನ್ನು ನಡೆಸಪ್ಪ. ಈ ದಿನದಲ್ಲಿ ನನಗೆ ನಿನ್ನ ಸಹಾಯ ಬೇಕು. ಈ ದಿನದಲ್ಲಿ ನನಗೆ ನಿನ್ನ ತಿಳುವಳಿಕೆ ಬೇಕು. ಈ ದಿನವನ್ನು ನಡೆಸಲು ನನಗೆ ಜ್ಞಾನ ಬೇಕು. ಈ ಒಂದು ಮಾಯಾಕರವಾದಂಥ ಲೋಕದಲ್ಲಿ ಜೀವಿಸಲು ನನಗೆ ಕೃಪೆ ಕೊಡು, ಜ್ಞಾನ ಕೊಡು. ನಿನ್ನ ಆಲೋಚನೆಗಳಿಂದ ತುಂಬಿಸು, ನನ್ನನ್ನು ಎಲ್ಲ ಪಾಪಗಳಿಂದ ಕಾಯ್ದು ಕಾಪಾಡು ಎಂಬುದಾಗಿ ನೀವು ಪ್ರಾರ್ಥಿಸುವಾಗ ದೇವರು ತಾನೇ ನಿಮಗೆ ಸಹಾಯ ಮಾಡಿ ನಡೆಸಲು ಪವಿತ್ರಾತ್ಮನ ಶಕ್ತಿಯನ್ನು ಕೊಡುವ ಆತನಾಗಿದ್ದಾನೆ. ಎಷ್ಟೋ ಜನರು ತಮ್ಮ ಬಾಯ ಮಾತುಗಳ ಮೂಲಕವಾಗಿ ಶಾಪಗಳನ್ನು ತಂದುಕೊಳ್ಳುವಂಥವರಾಗಿದ್ದಾರೆ. ದೇವರ ಶ್ವಾಸವು ನಮ್ಮಲ್ಲಿ ಆತನು ಉಸಿರಿರುವುದರಿಂದ ನಮ್ಮ ಬಾಯ ಮಾತುಗಳು ಅದು ನೆರವೇರುವಂಥದ್ದಾಗಿದೆ. ಕೆಲವೊಂದು ಸಾರಿ ನಮ್ಮಷ್ಟಕ್ಕೆ ನಾವೇ ಅಯ್ಯೋ ನಾನು ಬದುಕಿರುವುದು ವ್ಯರ್ಥ, ನಾನು ಸತ್ತು ಹೋಗ್ಬಿಡಬೇಕಿತ್ತು, ಹಾಗೆ ಹೀಗೆ ಎಂಬುದಾಗಿ ಶಾಪಗಳನ್ನು ನಾವೇ ತಂದುಕೊಳ್ಳುತ್ತೇವೆ. ಹೀಗೆ ಮಾಡೋದು ತುಂಬ ತಪ್ಪು ಪ್ರಿಯರೇ. ನಂತರ ನೀವು ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಯ ಮಾತುಗಳು ಅದು ದೇವರಿಗೆ ಸಮರ್ಪಕವಾಗಿರಬೇಕು. ನಿಮ್ಮಷ್ಟಕ್ಕೆ ನೀವೇ ಶಾಪ ತಂದುಕೊಳ್ಳಬಾರದು. ಮಕ್ಕಳಿಗೆ ನಾನಾ ನಿಂದೆಯ ಮಾತುಗಳನ್ನು ನಿಂದಿಸುವುದರ ಮೂಲಕವಾಗಿ ನೀನು ಹಾಳಾಗಿ ಹೋಗು ಎಂಬುದಾಗಿ ಎಷ್ಟೋ ತಂದೆ ತಾಯಿಗಳು ಹೇಳುತ್ತಾರೆ. ಹಾಗೆ ಹೇಳುವುದರ ಮೂಲಕವಾಗಿ ನಿಮ್ಮ ಮಕ್ಕಳ ಜೀವಿತವನ್ನು ನೀವೇ ನಾಶಪಡಿಸುವಂಥವರಾಗಿದ್ದೀರಿ. ಆದವರಿಗೆ ಮೆಚ್ಚುಗೆಯಾಗಿ ಇದೆಯೋ ನೀವು ಏನು ಹೇಳ್ತಾ ಇದ್ದೀರಿ? ಎಷ್ಟೋ ಜನರು ತಮ್ಮ ಮಕ್ಕಳಿಗೆ ಆ ರೀತಿ ಈ ರೀತಿ ಬೈಯುವಂಥವರಾಗಿದ್ದಾರೆ, ಮೂರ್ಖ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ದೇವರಾದರೂ ಪ್ರತಿಯೊಬ್ಬೊಬ್ಬರಿಗೆ ಎಷ್ಟು ಜ್ಞಾನವನ್ನು ಕೊಟ್ಟಿರುತ್ತಾರೆ. ಆದರೆ ನೀವು ಬಾಯ ಮಾತುಗಳಿಂದ ನಿಮ್ಮ ಮಕ್ಕಳ ಜೀವಿತವನ್ನು ನೀವೇ ನಿಮ್ಮ ಕೈಯಿಂದ ಹಾಳು ಮಾಡುತ್ತಿದ್ದೀರಿ. ಈ ಸಮಯದಲ್ಲಿ ನಿಮ್ಮಷ್ಟಕ್ಕೆ ನೀವೇ ಪರೀಕ್ಷಿಸಿಕೊಳ್ಳಿ. ನಿಮ್ಮ ಬಾಯ ಮಾತುಗಳನ್ನು ನೀವು ಬದಲಾಯಿಸಿ ಅವುಗಳನ್ನು ಸ್ತುತಿ ಸ್ತೋತ್ರಗಳಿಗೆ ಉಪಯೋಗಿಸಿ ಮಕ್ಕಳನ್ನು ಆಶೀರ್ವದಿಸಿ. ಬೆಳಗ್ಗೆ ಎದ್ದ ತಕ್ಷಣವೇ ಮೇ ಗಾಡ್ ಬ್ಲೆಸ್ ಯು ಎಂಬುದಾಗಿ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ನೀವು ಬಯಸಿರಿ. ತಂದೆ ತಾಯಿಗಳಾಗಿ, ಅಜ್ಜ ಅಜ್ಜಂದಿರಾಗಿ ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವದಿಸಿ. ಅವರನ್ನು ನಡೆಸುವಾಗ ದೇವರು ತಾನೇ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ನಿಧಿಯಾಗಿ ಆತನು ಮಾರ್ಪಡಿಸುತ್ತಾನೆ. ಹಾಗಾದರೆ ಯಾರು ಈ ವಾಕ್ಯದಲ್ಲಿ ಸರಿಯಾಗಿ ನಡೆದುಕೊಳ್ಳದೆ ನಿಮ್ಮಷ್ಟಕ್ಕೆ ನೀವೇ ಪಶ್ಚಾತ್ತಾಪ ಪಡುತ್ತಿದ್ದೀರೋ, ಈ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಎಷ್ಟೋ ಜನರಪ್ಪ ನಾವು ಅನೇಕ ನಮ್ಮ ಸ್ನೇಹಿತರಿಗೆ ಅಪ್ಪ ಕರ್ತರೆ ಎದ್ದ ತಕ್ಷಣವೇ ನಾವು ಆಶೀರ್ವದಿಸಿದ್ದೇವೆ. ನಮ್ಮನ್ನು ಕ್ಷಮಿಸೇಸಪ್ಪ. ಅಪ್ಪ ಕರ್ತನೆ, ಪ್ರಥಮ ದಿನದ ಪ್ರಥಮ ಸಮಯವನ್ನು ಕರ್ತನೆ ನಾವು ನಿನಗೆ ಕೊಡುತ್ತೇವಪ್ಪ. ಇನ್ನು ಮುಂದೆ ಸ್ವಾಮಿ ಕರ್ತರೆ ರಾಜ, ನಿನ್ನ ವಾಕ್ಯದ ಹಾಗೆ ನಾವು ಜೀವಿಸುತ್ತೇವೆ ಸ್ವಾಮಿ ಕರ್ತರೆ. ಹೌದಪ್ಪ, ನಮ್ಮ ಜೀವಿತದ ಪ್ರಥಮವಾಗಿರುವಂಥ ಪ್ರತಿಯೊಂದೊಂದು ಸಂಗತಿಗಳು ಅದು ನಿನಗೆ ಸಮರ್ಪಕವಾಗಿ ನಾವು ಸಮರ್ಪಿಸ್ತೇವೆ ನನ್ನ ದೇವರೇ. ಅಪ್ಪ ಕರ್ತನೆ, ಈ ರೀತಿ ಯಾರ್ಯಾರು ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು
ಕೇಳು, ಅವರನ್ನು ಮನ್ನಿಸು, ಅವರನ್ನು ಆಶೀರ್ವದಿಸಪ್ಪ ಕರ್ತರೆ. ರಾಜ, ಅವರ ಪ್ರಥಮ ಸ್ಥಾನವು ನೀನಾಗಿದ್ದೀಪ್ಪ. ಅವರು ನಿನಗೆ ಕೊಡ್ತಾರೆ ಸ್ವಾಮಿ. ಇನ್ನು ಮುಂದೆ ಅವರ ಜೀವಿತದಲ್ಲಿ ಅಭಿವೃದ್ಧಿಗಳು, ಆಶೀರ್ವಾದಗಳು, ಯಶಸ್ಸು ಕರ್ತನೆ ಅವರ ಜೀವಿತದಲ್ಲಿ ಹಿಂಬಾಲಿಸೋ ಹಾಗೆ ನೀನು ಕೃಪೆ ಮಾಡ್ರಿ ಕರ್ತರೆ. ಹಾಗೆ ಮಾಡಿ ನಡೆಸುವ ನನ್ನ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಸ್ವಾಮಿ, ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಮುಟ್ಟಪ್ಪ ಕರ್ತನೆ. ಯೆಹೋವ ರಾಫ, ಆರೋಗ್ಯದಾಯಕನಾದ ದೇವರು ನೀವಾಗಿದ್ದುಕೊಂಡಪ್ಪ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ ಕರ್ತರೆ. ಈ ಸಮಯದಲ್ಲಿ ಅವರ ಸ್ವಸ್ಥತೆಯನ್ನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಲಿ ಅಪ್ಪ ಕರ್ತನೆ. ರಾಜ, ಈ ದಿನದಲ್ಲಿ ಸ್ವಾಮಿ ನಿನ್ನ ಮಕ್ಕಳು ನಿನಗಾಗಿ ಜೀವಿಸೋ ಹಾಗೆ ಕೃಪೆ ಮಾಡು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.